ಜೋಳದ ರೊಟ್ಟಿ ತಿಂದ್ರೆ weight ಕಡಿಮೆ ಆಗುತ್ತಾ? ದಪ್ಪ ಇದ್ದವ್ರು ಸಣ್ಣ ಆಗ್ತಾರಾ? ತಣ್ಣಗಿರೋರು ಆರೋಗ್ಯವಾಗಿರ್ತಾರಾ? ಖಂಡಿತ ಸಣ್ಣ ಆಗ್ತಾರೆ, ಆಮೇಲೆ ಆರೋಗ್ಯವಾಗೂ ಇರ್ತಾರೆ. ಯಾಕೆ ಅಂದ್ರೆ ಜೋಳದಲ್ಲಿ ಫೈಬರ್ ಇರುತ್ತೆ, ಮೆಗ್ನೀಷಿಯಂ ಇರುತ್ತೆ. ಜೋಳ ಬಹಳ ಲೋ ಗ್ಲೈಸಮಿಕ್ ಇಂಡೆಕ್ಸ್ ಇರುವಂತ ಒಂದು ಆಹಾರ. ಏನು ಲೋ ಗ್ಲೈಸಮಿಕ್ ಇಂಡೆಕ್ಸ್ ಅಂದ್ರೆ ನಿಮಗೆ ಬಾಡಿಗೆ ಬೇಕಾದಂತ ಎನರ್ಜಿ, ಶುಗರ್ ನ ನಿಧಾನಕ್ಕೆ ರಿಲೀಸ್ ಮಾಡುತ್ತೆ. ಫೈಬರ್ ಏನ್ ಮಾಡುತ್ತೆ ಅಂತಂದ್ರೆ ನಿಮ್ಮ ಜೀರ್ಣಕ್ರಿಯೆನ ನಿಧಾನಗೊಳಿಸುತ್ತೆ. ಕಡಲೆಪುರಿನೋ ಅಥವಾ ಬೇಲ್ಪುರಿನೋ, ಪಾನಿಪುರಿನೋ, ಮಸಾಲ ಪುರಿ ತಿಂದ್ರೆ ನಿಮ್ಗೆ ಹೊಟ್ಟೆ ತುಂಬಿರೋ ಫೀಲಿಂಗ್ ಇರುತ್ತೆ. ತಿರ್ಗಾ ನಿಮ್ಗೆ ಒಂದು ಅರ್ಧ ಗಂಟೆನಲ್ಲಿ ನಿಮ್ಗೆ ಹಸಿವಾಗ್ಬಿಡುತ್ತೆ. ಆದ್ರೆ ಜೋಳ, ರಾಗಿ, ನವಣೆ, ಸಾಮೆ ಈ ತರ ನಮ್ಮ ಸಿರಿಧಾನ್ಯಗಳಿರ್ಲಿ, ಎಸ್ಪೆಷಲಿ ಜೋಳ ಬಹಳನೇ ಹೊತ್ತು ತಗೊಳುತ್ತೆ ಜೀರ್ಣ ಆಗೋದಕ್ಕೆ. ಸೊ ನಿಮಗೆ ಹಸುವು ಆಗೋದಕ್ಕೆ ಪ್ರಾಬಬ್ಲಿ ನಿಮಗೊಂದು 3 ರಿಂದ 4 ಗಂಟೆಗಳು ಹಿಡಿಯುತ್ತೆ. ಸೊ ಜೋಳ ಬಹಳನೇ ಒಳ್ಳೇದು ಆರೋಗ್ಯಕ್ಕೆ. ಅದೇ ರೀತಿ ಇದು ನಿಮ್ಗೆ ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ. ಜೋಳನ ಅಥವಾ ಜೋಳದ ಹಿಟ್ಟನ್ನ ನಿಮ್ಮ ಆಹಾರದಲ್ಲಿ, ನಿಮ್ಮ ದಿನನಿತ್ಯದ ಅಡಿಗೆಗಳಲ್ಲಿ ಉಪಯೋಗಿಸೋದನ್ನ ಮರಿಬೇಡಿ. ನಾನು ಮನೋಹರ್, ಇದೇ ಇವತ್ತಿನ ಸಪ್ತಮ್ನ ಒಂದು ಮಾತು.